ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ ಬಿಗ್ ಬಾಸ್ ಅವ್ರ ಕಡೆಯಿಂದ ಸೆಕೆಂಡ್ ಪ್ರೋಮೋ ಅಪ್ಡೇಟ್ ಆಗಿದೆ. ಫಸ್ಟ್ ಪ್ರೋಮೋ ಅಪ್ಡೇಟ್ ಆದಾಗ ನಮಗೆ ಗೊತ್ತಾಯ್ತು ಗೌತಮಿ ಅವರು ಮಂಜಣ್ಣನ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಆಚೆ ಇಟ್ಟಿದ್ದಾರೆ. ಯಾಕಂದ್ರೆ ಗೆದ್ದಿರೋ ಟೀಮ್ಗೆ ಒಂದು ಅಡ್ವಾಂಟೇಜ್ ಸಿಕ್ಕಿರುತ್ತೆ, ಸೋತಿರೋ ಟೀಮ್ಗೆ ಒಂದು ಡಿಸ್ಅಡ್ವಾಂಟೇಜ್ ಸಿಕ್ಕಿರುತ್ತೆ. ಸೊ ಸೋತಿರೋ ಟೀಮು ಲೀಡರ್ ಆಗಿರೋ ಗೌತಮಿ ಅವರಿಗೆ ಒಬ್ಬ ಕಂಟೆಸ್ಟೆಂಟ್ನ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ನಿಂದ ರಿಮೂವ್ ಮಾಡ್ಬೇಕಾಗಿ ಬರುತ್ತೆ. ಹಾಗೆ ರಿಮೂವ್ ಮಾಡಕ್ ಬಂದಾಗ ಗೌತಮಿ ಅವರು ಈ ಕಡೆ ಇವ್ರನ್ನ ಮಂಜಣ್ಣನ ತೆಗ್ದಿರೋದು ನಮಗೆ ಬೆಳಿಗ್ಗೆ ತೋರಿಸಿರ್ತಾರೆ. ಇನ್ನ ಸೆಕೆಂಡ್ ಪ್ರೋಮೋ ಏನ್ ಬಿಟ್ಟಿದ್ದಾರೆ ಅದರಲ್ಲಿ ಬಂದ್ಬಿಟ್ಟು ಆ ಟಾಸ್ಕ್ ಏನಾಗಿತ್ತು, ಯಾವ ತರ ಆಡಿದ್ರು ಅನ್ನೋ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅದೇನು ಎತ್ತ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ಡೈರೆಕ್ಟ್ ವಿಚಾರಕ್ಕೆ ಬರೋದಾದ್ರೆ, ಬಿಗ್ ಬಾಸ್ ಅವರು ಟಾಸ್ಕ್ನ ಸಿಕ್ಕಾಪಟ್ಟೆ ಕ್ಲೀನಾಗಿ ಆರ್ಗನೈಸ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಬಟ್ ಇಲ್ಲಿ ಜಾಸ್ತಿ ಕನ್ಫ್ಯೂಸ್ ಮಾಡ್ಕೊಂಡಿರೋದೇ ಕಂಟೆಸ್ಟೆಂಟ್ಸು. ಟಾಸ್ಕ್ ಏನಪ್ಪ ಅಂದರೆ, ಇಬ್ಬರು ಕಂಟೆಸ್ಟೆಂಟು ಆ ಡ್ರಮ್ ಒಳಗಡೆ ತೂರಿ ತಳ್ಕೊಂಡು ಬರಬೇಕು. ಡ್ರಮ್ಮು ಸ್ಟ್ರೇಟ್ ಹೋಗ್ಬೇಕಾಗಿರುತ್ತೆ ರೂಲ್ಸು. ಅಲ್ಲಿ ರಜತ್ ಅವರು ಯಾವುದೇ ತಪ್ಪು ಮಾಡಿದ್ರು ಅಂತ ನನಗೆ ಅನ್ನಿಸ್ಲಿಲ್ಲ. ಆ ಕಡೆ ಕಾರ್ನರಲ್ಲಿ ಇರೋರಿಗೆ ಒಂದು ಚೀಲ ಇರುತ್ತೆ, ಈ ಕಡೆ ಕಾರ್ನರಲ್ಲಿ ಇರೋರಿಗೆ ಒಂದು ಚೀಲ ಇರುತ್ತೆ. ಎತ್ಕೊಂಡು ಬಂದು ಕೊಡಬೇಕು. ತಕ್ಕಡಿ ಯಾರ್ದು ಮೇಲೆ ಉಳ್ಕೊಳ್ಳುತ್ತೆ ಅವರು ಸೋತಂಗೆ, ಯಾರ್ದು ಕೆಳಗಡೆ ಬರುತ್ತೆ ಅವ್ರದ್ದು ಗೆದ್ದಂಗೆ. ಸೊ ಈ ಕಡೆ ನಮಗೆ ಶಿಶಿರ್ ಅವರು ಸಿಕ್ಕಾಪಟ್ಟೆ ಜೋಡಿಸಿ ಚೆನ್ನಾಗಿ ಆಡಿರೋಂಗಂತೂ ಕಾಣಿಸ್ತಾ ಇದೆ. ಸೊ ಶಿಶಿರ್ ತಂಡ ವಿನ್ ಆಗಿದೆ. ಅವ್ರಿಗೆ ಒಂದು ಅಡ್ವಾಂಟೇಜ್ ಸಿಕ್ಕಿರುತ್ತೆ. ಅಡ್ವಾಂಟೇಜ್ ಏನು ಅಂತ ನಮಗೆ ತೋರಿಸಿಲ್ಲ, ಬಟ್ ಡಿಸ್ಅಡ್ವಾಂಟೇಜ್ ಅಂತೂ ಗೌತಮಿ ತಂಡಕ್ಕೆ ಹೋಗಿರೋದ್ರಿಂದ ಮಂಜಣ್ಣ ನಾಮಿನೇಷನ್ ಇಂದ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಟಾಸ್ಕ್ ಇಂದ ಆಚೆ ಇದ್ದಾರೆ. ಗೌತಮಿಯವರು ಆಚೆ ಇಟ್ಟಿದ್ದಾರೆ ಮಂಜಣ್ಣನ. ಸೊ ಇಲ್ಲಿ ಈ ಒಂದು ಟಾಸ್ಕ್ ಆಡಬೇಕಾದ್ರೆ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸಸ್ ಅಂತೂ ಬರುತ್ತೆ. ಅಲ್ಲಿ ನನಗೆ ತುಂಬ ಖುಷಿ ಆಗೋದು ಅಂದರೆ ಭವ್ಯಗೌಡ ಅವ್ರನ್ನ ಎಷ್ಟು ಚೆನ್ನಾಗಿ ಅವರು ಫಿಸಿಕಲ್ ಟಾಸ್ಕ್ ಆಡ್ತಾರೆ ಅಂದರೆ, ಪ್ರತಿ ಒಬ್ಬರು ಕಮೆಂಟು ಕೂಡ ಭವ್ಯ ಅವ್ರಿಗೆ ಹೇಟ್ರೇಟ್ ಕಮೆಂಟ್ ಹೆಂಗಿರುತ್ತೆ ಅಂದರೆ, ಅವಳನ್ನ ಫಸ್ಟ್ ಆಚೆ ಹಾಕ್ರಿ, ಅವಳು ಏನು ಮಾಡ್ತಾ ಇದ್ದಾಳೆ, ಬರೀ ತ್ರಿವಿಕ್ರಮ್ ಜೊತೆ ಇದ್ದಾಳೆ ಅನ್ನೋರಿಗೆಲ್ಲರಿಗೂ ಸಿಕ್ಕಾಪಟ್ಟೆ ಚೆನ್ನಾಗಿ ಆನ್ಸರ್ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತು. ಇವತ್ತು ತುಂಬ ಚೆನ್ನಾಗಿ ಆಡ್ತಿರೋದು ನಾವು ನೋಡ್ತಾ ಇದ್ದೀವಿ. ಮತ್ತು ಗೋಲ್ಡ್ ಸುರೇಶ್ ಅವ್ರನ್ನೂ ಕೂಡ ಅಷ್ಟೇ ನಾವು ಖಂಡಿತವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ಅವ್ರ ಕಾಲೇ ಸರಿ ಇಲ್ಲ, ನಡೆದಾಡೋಕ್ಕೆ ಆಗಲ್ಲ ಅಂಥ ಮನುಷ್ಯ ಇವತ್ತು ಹೋಗಿ ತೂರಿ ನಾನು ಆಡ್ತೀನಿ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾ ಇದ್ದಾರೆ. ಅಲ್ಲಿ ಭವ್ಯವ್ರು ಇರೋದಕ್ಕೆ ಅಲ್ಲಿ ಸುರೇಶ್ ಅವ್ರಿಗೂ ಕೂಡ ಸಪೋರ್ಟ್ ಆಗ್ತಾ ಇದೆ ಅಂತ ಅನ್ನಿಸ್ತು. ಸಿಕ್ಕಾಪಟ್ಟೆ ಫಾಸ್ಟಾಗಿ ಆಡಿ ಅವ್ರ ತಂಡಕ್ಕೆ ಪಾಯಿಂಟ್ಸ್ ಗೆದ್ಕೊಟ್ಟಿದ್ದಾರೆ ಅಂದರೆ ಸೀರಿಯಸ್ಲಿ ಕ್ರೇಜಿ ಅಂತ ಅನ್ನಿಸ್ತು ನನಗೆ. ಒಂದು ಹುಡುಗಿಯಾಗಿ ಹುಡುಗಂಗೆ ಸಮವಾಗಿ ಆಡ್ತಾರಲ್ಲ, ಸಿಕ್ಕಾಪಟ್ಟೆ ಪವರ್ಫುಲ್ ಅನ್ಸುತ್ತೆ. ನಮ್ಮಂಥವ್ರಿಗೆ ಸಿಕ್ಕಾಪಟ್ಟೆ ಮೋಟಿವೇಶನ್ ಕೂಡ ಆಗುತ್ತೆ ಆ್ಯಕ್ಚುಲಿ ಭವ್ಯ ಅಂಥವ್ರನ್ನ ನೋಡಿದಾಗ. ಸುರೇಶು ಮತ್ತು ಭವ್ಯ ಅವ್ರ ಕಾಂಟ್ರಿಬ್ಯೂಷನು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ನನಗೆ ಯಾರು ಆಡಿರ್ತಾರೆ ಗುರು ಅಂತ ಅಂದ್ಕೊಂಡಿದ್ದೆ, ಬಟ್ ಇವ್ರು ಆಡಿ ಗೆದ್ಕೊಟ್ಟಿದ್ದಾರೆ ಅಂತ ಅಂದಾಗ ಭವ್ಯ ಎಲ್ಲರಿಗೂ ಯಾರ್ಯಾರು ಜನ ಅವ್ರನ್ನ ಬೈಯೋರೋ ಅವರೆಲ್ಲರಿಗೂ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಈ ಮೂಲಕ ಅಂತ ಅನ್ನಿಸ್ತು. ಇನ್ನು ಆಪೋಸಿಟ್ ತಂಡದಲ್ಲಿ ಮೋಕ್ಷಿತಾ ಮತ್ತು ಮಂಜಣ್ಣ ಆಡ್ತಿರೋದು ನಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಅಲ್ಲಿ ನಮ್ಮ ರಜತ್ ಅವರು ಪಾಸ್ ಕೊಟ್ಟಿದ್ದಾರೆ. ಮಂಜಣ್ಣ ಯಾವಾಗ ಒಂದು ಚೀಲನ ತೊಗೊಳಕ್ಕೆ ಹೋದ್ರು ಅವಾಗ ಅಲ್ಲಿ ನಮಗೆ ಅವ್ರು ಯಾಕೆ ಪಾಸ್ ಕೊಟ್ಟಿದ್ದಾರೆ ಅನ್ನೋದು ನೋಡೋರಿಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗುತ್ತೆ. ಬಟ್ ನೀವು ತುಂಬ ಡೀಟೇಲಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಡ್ರಮ್ನ ಸ್ಟ್ರೇಟಾಗೇ ತಳ್ಕೊಂಡು ಬರಬೇಕಾಗಿರುತ್ತೆ. ಆ ಕಡೆ ಬಂದವ್ರಿಗೆ ಒಂದು ಚೀಲ ಕೊಟ್ಟಿರ್ತಾರೆ, ಈ ಕಡೆ ಬಂದಿರೋರಿಗೆ ಒಂದು ಚೀಲ ಕೊಟ್ಟಿರ್ತಾರೆ. ಆ ಕಡೆ ಹೋದ್ರೆ ಆ ಕಡೆ ಚೀಲ ಎತ್ತಬೇಕು, ಈ ಕಡೆ ಹೋದ್ರೆ ಈ ಕಡೆ ಚೀಲ ಎತ್ತಬೇಕು ಅಂತ ಖಂಡಿತವಾಗ್ಲೂ ಇರುತ್ತೆ ಏನೋ ಒಂದು ರೂಲ್ಸು. ಆ ಥರ ಮಾಡ್ದಂಗೆ ಮೋಕ್ಷಿತಾ ಕಡೆ ಹೋದಾಗ ಆ ಮೋಕ್ಷಿತಾ ಕಡೆ ಇರೋ ಸೈಡಲ್ಲಿ ಯಾವುದೇ ಥರದ ಚೀಲ ಇರಲ್ಲ. ಮೋಕ್ಷಿತಾ ಎತ್ತುತ್ತಿರೋ ಬ್ಯಾಗ್ನ ನಮ್ಮ ಮಂಜಣ್ಣ ಅವ್ರು ಎತ್ತುತ್ತಾರೆ. ಅದಕ್ಕೋಸ್ಕರನೇ ನಮ್ಮ ರಜತ್ ಅವರು ಅದನ್ನು ನೀವು ಮುಟ್ಟಂಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಪಾಸ್ ಕೊಡ್ತಾರೆ. ಪಾಸ್ ಕೊಟ್ಟಿದ್ದು ಇಲ್ಲಿ ಒಂದು ಆಟದ ದೃಷ್ಟಿಲಿ ನೋಡೋದಾದ್ರೆ ಖಂಡಿತ ಕರೆಕ್ಟ್. ಯಾಕಂದ್ರೆ ಆಪೋಸಿಟ್ ಟೀಮು ಸ್ಟ್ರೇಟಾಗೆ ತಳ್ಕೊಂಡೋಗಿ ಬ್ಯಾಗ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡೋಗಿ ತೂಕ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದಾದ್ಮೇಲೆ ಈ ಕಡೆ ಯಾವ ಟೀಮ್ ಇರುತ್ತೋ ಆ ಟೀಮ್ನ ಹೆಂಗಂದ್ರಂಗೆ ಆಡೋಕ್ಕೆ ರಜತ್ ಅವರು ಕೂಡ ಬಿಡೋಕ್ಕಾಗಲ್ಲ. ಅಲ್ಲಿ ಸಪೋರ್ಟ್ ಮಾಡಿ ಕೇಳಿದ್ದು ನನಗೆ ಕರೆಕ್ಟ್ ಅಂತ ಅನ್ನಿಸ್ತು. ರಜತ್ ಯಾವುದೇ ಒಂಥರ ಪಾರ್ಶಾಲಿಟಿ ಆಗಲಿ ಏನಾದರೂ ಮಾಡಿದಾರ ಉಸ್ತುವಾರಿಲಿ ಅಂತ ನನಗೆ ಖಂಡಿತ ಅನ್ನಿಸ್ಲಿಲ್ಲ. ಕರೆಕ್ಟಾಗೆ ನಡ್ಕೊಂಡಿದ್ದಾರೆ ರೂಲ್ಸ್ಗೆ ಅಂತ ಅನ್ನಿಸ್ತು. ಅದನ್ನು ಬಿಟ್ಟರೆ ಇನ್ನು ಸೆಕೆಂಡ್ ಪಾಯಿಂಟು ಆಲ್ಮೋಸ್ಟ್ ಚೈತ್ರ ಕುಂದಾಪುರ ಅವರು ಡ್ರಮ್ಮಿಂದ ಆಚೆನೆ ಬಂದ್ಬಿಟ್ಟಿದ್ದಾರೆ ಗುರು. 90% ಬಂದ್ಬಿಟ್ಟಿದ್ದಾರೆ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ ಹಂಗೆ ಬಂದಾದ್ಮೇಲೆ ಬಾಸ್ ನಿಲ್ಸಿ ಬಾಸ್ ಅಂತ ಹೇಳಿ ಅಲ್ಲೇ ಪಾಸ್ ಮಾಡಿ ಅವ್ರನ್ನ ಒಳಗಡೆ ಕಳಿಸಿ ಮತ್ತೆ ಗೇಮ್ನ ಕಂಟಿನ್ಯೂ ಮಾಡ್ತಾರೆ ರಜತ್ ಅವರು. ಹಿಂಗೆ ಮಾಡಿದಾದ್ಮೇಲೆ ನಮಗೆ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಈ ಕಡೆ ನಮ್ಮ ಹನುಮಂತ್ ಅವ್ರ ಟೀಮು ಗೆದ್ದಿದೆ ಅಂತ. ಹನುಮಂತ್ ಅವ್ರ ಟೀಮು ಗೆದ್ದಿದೆ ಅಂತ ಅಂದಿದ್ದ ಕಾರಣಕ್ಕೋಸ್ಕರನೇ ಅಲ್ಲಿ ತ್ರಿವಿಕ್ರಮು ನನ್ನ ರಿಸಲ್ಟ್ನ ಅನೌನ್ಸ್ ಮಾಡೋಕ್ಕೆ ಬಿಡಲ್ಲ. ನಾನು ಅಂದ್ರೆ ಅಲ್ಲಿ ಉಸ್ತುವಾರಿಗಳಾಗಿ ರಜತ್ ಮತ್ತು ತ್ರಿವಿಕ್ರಮು ಇಬ್ಬರು ಕೂಡ ನಡೆಸ್ತಿರೋದ್ರಿಂದ
ಇಬ್ರು ಸೇರಿಸಿ ಒಂದು ಡಿಸಿಷನ್ ಹೇಳಿದ್ರೇನೆ ಅದನ್ನ ಡಿಸಿಷನ್ ಅಂತ ಬಿಗ್ ಬಾಸ್ ಅವ್ರ ಟೀಮ್ ಅವರು ಕನ್ಸಿಡರ್ ಮಾಡೋದು. ಯಾರಾದರೂ ಒಬ್ರು ಡಿಸಿಷನ್ ಹೇಳಿಲ್ಲ ಅಂದ್ರೂ ಕೂಡ ಅದನ್ನ ಡಿಸಿಷನ್ ಆಗಿ ಕನ್ಸಿಡರ್ ಮಾಡಲ್ಲ. ಎಕ್ಸಾಂಪಲ್ ಅಂದರೆ ರಾಜ ಟಾಸ್ಕಲ್ಲೇ ನೀವು ನೋಡ್ಬೋದು. ರಾಜ ಟಾಸ್ಕಲ್ಲಿ ಆ್ಯಕ್ಚುಲಿ ನಮ್ಮ ಮಂಜಣ್ಣ ಅವರು ಡಿಸಿಷನ್ ಕೊಟ್ಟಿದ್ರು. ಬಟ್ ಮೋಕ್ಷಿತ್ ಅವರು ಅದಕ್ಕೆ ಒಪ್ಕೊಳ್ತಾ ಇರಲಿಲ್ಲ. ಮತ್ತೆ ಮೋಕ್ಷಿತ್ ಅವರು ಡಿಸಿಷನ್ ಕೊಟ್ಟರು, ಮಂಜಣ್ಣ ಅವ್ರು ಒಪ್ಕೊಳ್ಳಿಲ್ಲ. ಸೊ ಹಂಗಾಗಿ ಆ ಟಾಸ್ಕೇ ರದ್ದಾಗೋಯ್ತು. ಇಲ್ಲಿ ತ್ರಿವಿಕ್ರಮ್ ಕೂಡ ಒಪ್ಕೊಳ್ಳಲ್ಲ ರೀಮ್ಯಾಚ್ ಆಡಿಸ್ಬೇಕು ಅಂತ ಹೇಳ್ತಿದ್ದಾರೆ. ತ್ರಿವಿಕ್ರಮ್ ಅವರು ರೀಮ್ಯಾಚ್ ಕೇಳ್ತಾ ಇದ್ದಾರೆ. ಬಟ್ ಈ ಕಡೆ ರಜತ್ ಅವರು ಏನಂತ ವಾದ ಮಾಡ್ತಿದ್ದಾರೆ ಅಂದರೆ, ಮಚ್ಚ ಇಲ್ಲಿ ಏನಾದರೂ ರಾಂಗ್ ಇದ್ದರೆ ಬಿಗ್ ಬಾಸ್ ಅವರು ಹೇಳಿರೋರು. ಬಿಗ್ ಬಾಸ್ ಅವ್ರು ಏನು ಹೇಳ್ತಿಲ್ಲ ಅಂದರೆ ಅವ್ರು ಏನೇ ಬಂದರೂ ಕೂಡ ನಾನು ಅದನ್ನು ನನ್ನ ತಲೆ ಮೇಲೆ ತಗೊಳ್ತೀನಿ. ನಾನು ಆಡ್ತಿರೋ ಒಂದು ಅಂದರೆ ನಾನು ತೊಗೊಂಡಿರೋ ಡಿಸಿಷನ್ಗೆ ನಾನು ಬದ್ಧವಾಗಿರ್ತೀನಿ ಅಂತ ಹೇಳ್ತಾರೆ. ನನಗೆ ಆ್ಯಕ್ಚುಲಿ ರಜತಲ್ಲಿ ಇಷ್ಟ ಆಗೋದೇ ಅದು. ಇವಾಗ ಯಾರಾದರೂ ಒಬ್ಬರು ಏನಾದರೂ ಮಾತಾಡಬೇಕಂದ್ರೆ ಇದನ್ನು ಹೆಂಗೆ ಹೋಗುತ್ತೆ, ಇದು ಹೆಂಗೆ ಹೋಗ್ಬೋದು, ನಾನು ಯಾರಿಗೆ ಫೇವರಾಗಿ ಇರಬೇಕು, ನಾನು ಯಾರಿಗೆ ಫೇವ್ರಾಗಿ ಇರಬಾರ್ದು, ಯಾರ ಜೊತೆ ಆಡಿದ್ರೆ ನನಗೆ ಗೇಮ್ ಚೆನ್ನಾಗಿ ಹೋಗುತ್ತೆ, ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆಡ್ತಾರೆ. ಬಟ್ ರಜತ್ತು ನನ್ನ ಆಟ ನಾನು ಆಡ್ತೀನಿ ಗುರು, ನನಗೆ ಕೇಪಬಿಲಿಟಿ ಇದೆ ಗುರು, ನಾನು ಒಬ್ಬನೇ ಸಾಕು, ನನಗೆ ಯಾರ ಸಪೋರ್ಟು ಬೇಡ. ಐದರ್ ಕಾಮಿಡಿ ಮಾಡೋಕ್ಕಾಗಿರ್ಬೋದು, ಗೇಮ್ ಆಡೋಕ್ಕಾಗಿರ್ಬೋದು, ಏನಾದರೂ ಆಗಲಿ ಒಂಟಿ ಸಲಗ ಥರ ನಿಲ್ತಾರೆ ಅಂತ ಅನಿಸುತ್ತೆ. ತ್ರಿವಿಕ್ರಮ್ ಅವರು ಈ ಥರ ಓಪನ್ ಅಪ್ ಆಗಿ ಆಡಬೇಕು. ಯಾಕಂದರೆ ಸಾಟರ್ಡೆ ಸ್ಟೇಟ್ಮೆಂಟು ಅವ್ರು ಕೊಟ್ಟಿದ್ದು ಅವರು ಒಳ್ಳೆ ರೀತಿಲೇ ಕೊಟ್ಟಿದ್ದಾರೆ. ನನಗೆ ಯಾರ ಜೊತೆ ಇರಬೇಕು, ಯಾರ ಜೊತೆ ಆಡಿದ್ರೆ ನಾನು ಮುಂದೆ ಹೋಗ್ತೀನಿ ಅನ್ನೋದೆಲ್ಲ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ. ಹಂಗೆ ಹೇಳ್ದಾಗ್ಲಿಂದ ಸ್ವಲ್ಪ ತ್ರಿವಿಕ್ರಮ್ಗೆ ಅಷ್ಟೋ ಇಷ್ಟೋ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇದೆ. ನಮಗೆ ತ್ರಿವಿಕ್ರಮು ಯಾರ ಮೇಲೂ ಡಿಪೆಂಡ್ ಆಗಿ ಯಾರ್ದೋ ಸಪೋರ್ಟ್ ತೊಗೊಂಡು ಆಡ್ತಿರೋಂಗೆ ಖಂಡಿತ ಅನ್ನಿಸ್ತಾ ಇಲ್ಲ ಆಯಿತಾ. ತುಂಬ ಜೆನ್ಯೂನಾಗಿ ಆಡ್ತಾ ಇದ್ದಾರೆ. ಹಂಗಿರ್ಬೇಕಾದ್ರೆ ಆ ಮಾತುಗಳನ್ನ ಅವರೇ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟರು ಅಂದರೆ ಸಪೋರ್ಟರ್ಸ್ಗೆ ಕೂಡ ಏನೋ ಅವ್ರಿಗೆ ಉತ್ತರ ಕೊಡೋಕ್ಕಿರಲ್ಲ. ಈಗ ರಜತ್ ಅವ್ರು ನೋಡಿ, ಅವ್ರು ಏನೇ ಅಂದರೂ ಕೂಡ ನಾನು ಅದನ್ನು ತೊಗೊಳ್ತೀನಿ ರೆಸ್ಪಾನ್ಸಿಬಿಲಿಟಿನ ಅಂತ ಮುಂದೆ ಬಂದು ಮಾತಾಡ್ತಾರಲ್ಲ. ತುಂಬ ಸ್ಟ್ರಾಟಜಿಕ್ಕಾಗೆ ರಜತ್ ಅವ್ರ ಗೇಮು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾ ಇದ್ದಾರೆ. ಇದನ್ನು ಹೆಂಗೆ ಆಡ್ತಾರೆ ಮುಂದಿನ ದಿನಗಳಲ್ಲಿ ಅಂತ ನೋಡೋಕ್ಕೆ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದೆ. ಈಗ ಯಾರು ವಿನ್ ಆಗ್ಬೋದು ಅಂತ ಅಂದಾಗ ವಿನ್ನಿಂಗ್ ರೇಸಲ್ಲಿ ಇರೋದು, ನನಗೆ ಆ್ಯಕ್ಚುಲಿ ವಿನ್ನಿಂಗ್ ರೇಸಲ್ಲಿ ಕಾಣೋದು 4 ಜನ: ತ್ರಿವಿಕ್ರಮು, ರಜತ್ತು, ಹನುಮಂತು, ಭವ್ಯಗೌಡ. ಹುಡುಗಿ ಅಂತ ಬಿಟ್ಟಾಕ್ಬೋದು, ಭವ್ಯಗೌಡ ಒಂದು ಅಷ್ಟು ಯಾವ್ದು ಇನ್ನು 4 ವಾರ ಇದೆ ಗುರು, ಅಷ್ಟೋ ಇಷ್ಟೋ ಎಂಟರ್ಟೈನ್ಮೆಂಟ್ ಮಾಡಿ ಒಂದು 2-3 ಫಿಸಿಕಲ್ ಟಾಸ್ಕ್ ಬಂತು ಅಂದರೆ ನಿಜವಾಗ್ಲೂ ಲೇಡಿ ವಿನ್ನರ್ ಆಗೋಗ್ತಾರೆ ಈ ಸೀಸನ್ಗೆ. ಅಷ್ಟು ಚೆನ್ನಾಗಿ ಆಡ್ತಾರೆ. ತ್ರಿವಿಕ್ರಮ್ ಫ್ಯಾನ್ಸ್ ಬೇಜಾರು ಮಾಡ್ಕೋಬೋದು. ಬಟ್ ಮೋಸ್ಟ್ಲಿ ಈ ಒಂದು ಸೀಸನಲ್ಲಿ ತ್ರಿವಿಕ್ರಮ್ ಇರಲಿಲ್ಲ ಅಂದರೆ ಭವ್ಯ ಗೇಮು ನೆಕ್ಸ್ಟ್ ಲೆವೆಲ್ ಆಗಿರೋದು ಅಂತ ಅನಿಸುತ್ತೆ. ತ್ರಿವಿಕ್ರಮು ಇರ್ತಾರೆ ಭವ್ಯ ಜೊತೆ. ಬಟ್ ಅವ್ರು ಮಾತಾಡೋದು ಅವ್ರಿಗೆ ಗೊತ್ತಿರುತ್ತೆ, ಆಚೆ ಕಡೆ ನಾನೇ ಭವ್ಯಗೆಲ್ಲ ಹೇಳ್ತಾ ಇದ್ದೀನಿ, ನಾನೇ ಭವ್ಯ ಕಡೆ ನಿಂತಿದ್ದೀನಿ, ಭವ್ಯಯಿಂದ ನಡೆಸ್ತಾ ಇದ್ದೀನಿ ಅಂತ ಜನ ಅನ್ಕೋತಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ಭವ್ಯವ್ರ ಜೊತೆನೇ ಇರ್ತಾರೆ. ಅದು ಅವ್ರ ಫ್ರೆಂಡ್ಶಿಪ್ ಇರ್ಬೋದು, ಮತ್ತೊಂದಿರ್ಬೋದು, ಅವ್ರ ಗೇಮ್ ಸ್ಟ್ರಾಟಜಿ ಇರ್ಬೋದು. ಈ ಸ್ಟ್ರಾಟಜಿನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಭವ್ಯ ಅವರು ಫೇಲ್ ಆಗ್ತಿದ್ದಾರಾ ಅಂತ ನನಗೆ ಅನಿಸುತ್ತೆ. ತ್ರಿವಿಕ್ರಮಿಂದ ನಿಜವಾಗ್ಲೂ ದೂರ ಬಂದು ಒಂದು ಒಳ್ಳೆ ಗೇಮ್ ಆಡಿದ್ರೆ ಭವ್ಯ ವಿನ್ನಿಂಗ್ ಮಟೀರಿಯಲ್ಲು ಗುರು. ಅಷ್ಟು ಚಂದ ಆಡ್ತಾ ಇದ್ದಾರೆ. ರಜತ್ ಅವ್ರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಇವಾಗ ಈ ಪ್ರೋಮಲ್ಲಿ ಕೂಡ ನನಗೆ ಯಾವುದೇ ಥರದ ರಾಂಗ್ ಡಿಸಿಷನ್ಸು ರಜತ್ ಅವರು ತೊಗೊಂಡ್ರು ಅಂತ ನನಗೆ ಯಾವ ಮೂಮೆಂಟಲ್ಲೂ ಅನ್ನಿಸ್ಲಿಲ್ಲ. ಸಿಕ್ಕಾಪಟ್ಟೆ ಜೆನ್ಯೂನಾಗೇ ಇದ್ದಾರೆ ಆ ಮನುಷ್ಯ. ಧನ್ರಾಜ್ ಅವರು, ಅವ್ರಿಗೆ ಅನ್ನಿಸ್ತಾ ಇದೆ ಇವರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾ ಇದ್ದಾರೆ ರಜತ್ ಅವರು ಅಂತ. ಅದಕ್ಕೆ ನೆನೆ ಎಪಿಸೋಡಲ್ಲಿ ಏನೇನೆಲ್ಲ ಮಾಡಿದ್ರಿ ಅಂತ ನೋಡಿದ್ದೀರಾ. ಸ್ವಲ್ಪ ಬ್ಯುಸಿ ಇದೆ, ಎಪಿಸೋಡ್ ರಿವ್ಯೂ ಮಾಡೋಕ್ಕಾಗಲಿಲ್ಲ ಇವತ್ತು. ನಾಳೆ ಮಾಡ್ತೀನಿ, ಯಾಕಂದರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಎಲ್ಲ ನಡೀತಾ ಇದೆ ಎಪಿಸೋಡಲ್ಲಿ. ಇಷ್ಟ ಆಗಿತ್ತು ಆ್ಯಕ್ಚುಲಿ ಈ ಪ್ರೋಮೋ ರಿವ್ಯೂ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ, ಸಬ್ಸ್ಕ್ರೈಬ್ ಮಾಡೋದನ್ನ, ಶೇರ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಮಾತ್ರ ಮರ್ತೋಗ್ಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.